ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಂದೇ ಬರುವಂತಹ ಫಿಕ್ಸ್ಡ್ ಕ್ವಶನ್ ವಿತ್ ಆನ್ಸರ್ಸ್ನ ಕೊಡ್ತಾ ಇದ್ದೀನಿ. ಇದು ನಿಮಗೆ ಒಂದು ಪಾಸಿಂಗ್ ಪ್ಯಾಕೇಜ್ ಅಂತಲೇ ಅನ್ಕೋಬೋದು ನೀವು. ಈಗಾಗಲೇ ನಾನು ಸೆಕ್ಷನ್ ವೈಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ನಿಮ್ಮ ಏನು 2019ಇಂದ 2024 ತನಕ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಿ ಚಾಪ್ಟರ್ ವೈಸ್ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಜೊತೆಗೆ ಕಂಪ್ಲೀಟ್ ಸೈನ್ಸ್ ಫಿಕ್ಸ್ಡ್ ಕ್ವಶನ್ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನು ರಿಮೈನಿಂಗ್ ವಿಡಿಯೋದಲ್ಲಿ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದರೆ, ಏನು ನೀವು ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಆ ವಿಡಿಯೋ ನೋಡಿ. ಯಾಕಂತಂದರೆ ಅದು ನಿಮಗೆ ಪ್ರಾಕ್ಟೀಸ್ ಪೇಪರ್ಸ್ ಇರುತ್ತೆ. ಅದರಲ್ಲಿ ನಾನಿವಾಗ ಏನು ಸೆಕ್ಷನ್ ವೈಸ್ ವಿಡಿಯೋಸ್ ಹಾಕಿದ್ದೀನಿ ಅದನ್ನೆಲ್ಲ ಓದಿ ನಂತರ ಪ್ರಾಕ್ಟೀಸ್ ಪೇಪರ್ನ ಓದಿ ಖಂಡಿತ ನೀವು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ. ಇವತ್ತಿನ ವಿಡಿಯೋದಲ್ಲಿ ಮ್ಯಾಮ್ ನಾವು ಜಸ್ಟ್ ಪಾಸ್ ಆದರೆ ಸಾಕು ಅನ್ನೋರು ಈ ವಿಡಿಯೋನ ಓದ್ಕೊಳ್ಳಿ. ನೆಕ್ಸ್ಟು ಪಾಸಿಂಗ್ ಪ್ಯಾಕೇಜ್ ರಿಲೇಟೆಡ್ ಇನ್ನೂ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ನೀವು ಓದ್ಕೋಬೇಕಾಗತ್ತೆ. ಓಕೆನಾ. ಇಲ್ಲಿ ನಿಮಗೆ ವಾಟ್ ಈಸ್ ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಕೇಳ್ತಾರೆ. ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ ಏನು? ನಾವು ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತೀವಿ, ಆಯಿತಾ. ಸಡನ್ನಾಗಿ ಅಥವಾ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡೋದನ್ನ ನಾವು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಸಿನಾಪ್ಸ್ ಅಂತ ಕೇಳ್ತಾರೆ, ಆಯಿತಾ. ಇಲ್ಲಿ ಸಕ್ಸಸಿವ್ ನ್ಯೂರಾನಿಗೆ ಏನು ಗ್ಯಾಪ್ ಇರುತ್ತೆ ಅದನ್ನು ನಾವು ಸಿನಾಪ್ಸ್ ಅಂತ ಕರಿತೀವಿ, ಆಯಿತಾ. ರೈಟ್ ದ ಫಂಕ್ಷನ್ ಆಫ್ HCl ಇನ್ ಸ್ಟೊಮಕ್. ನಮ್ಮ ಸ್ಟೊಮಕಲ್ಲಿ HCl ಏನು ಕೆಲಸ ಮಾಡುತ್ತೆ ಅಂತ ಅಂದರೆ ಅದು ಆ್ಯಸಿಡಿಕ್ನ ಕ್ರಿಯೇಟ್ ಮಾಡುತ್ತೆ. ಮತ್ತು ನಮ್ಮ ಒಂದು ಸ್ಟೊಮಕಲ್ಲಿ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿರುತ್ತೆ ಅದನ್ನು ಕಿಲ್ ಮಾಡುತ್ತೆ. ವಾಟರ್ ಟ್ರೋಪಿಕ್ ಲೆವೆಲ್ಸ್ ಅಂತ ಕೇಳ್ತಾರೆ. ಈಚ್ ಲೆವೆಲ್ ಆಫ್ ಎ ಫುಡ್ ಚೈನ್, ಪ್ರತಿಯೊಂದು ಲೆವೆಲ್ ಫುಡ್ ಚೈನಲ್ಲಿ ಪ್ರತಿಯೊಂದು ಲೆವೆಲ್ ಇರ್ತಕ್ಕಂಥದ್ದನ್ನ ನಾವು ಟ್ರಾಫಿಕ್ ಲೆವೆಲ್ ಅಂತ ಕರಿತೀವಿ. ಇಲ್ಲಿ ವಾಟ್ ಈಸ್ ರಿಫ್ಲೆಕ್ಸ್ ಆರ್ಕಿಗೂ ಮತ್ತು ರಿಫ್ಲೆಕ್ಸ್ ಆ್ಯಕ್ಷನಿಗೆ ತುಂಬ ಸ್ಟೂಡೆಂಟು ಕನ್ಫ್ಯೂಸ್ ಆಗಬೇಡಿ. ರಿಫ್ಲೆಕ್ಸ್ ಆರ್ಕ್ ಅಂತ ಅಂದರೆ ನಮಗೆ ರಿಫ್ಲೆಕ್ಸ್ ಆ್ಯಕ್ಷನಿಗೇನು ನಮಗೆ ದಾರಿ ಇದೆ, ಪಾತ್ ಇದೆ, ಅದನ್ನು ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ವಾಟ್ ಈಸ್ 10% ಲಾ ಅಂತ ಕೇಳ್ತಾರೆ. ನಮ್ಮ ಈಚ್ ಟ್ರಾಪಿಕ್ ಲೆವೆಲಲ್ಲಿ ಬರೀ 10% ಎನರ್ಜಿ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ. ರೈಟ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್. ಏನೆಲ್ಲ ಸ್ಟೆಪ್ಸ್ ಫೋಟೋಸಿಂಥಸಿಸಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂದರೆ ಅದು ಸನ್ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ನಂತರ ಲೈಟ್ ಎನರ್ಜಿನ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಿ ಸೊ ಏನು ವಾಟರ್ನ ಹೈಡ್ರೋಜನ್ ಆಗಿ ಸ್ಪ್ಲಿಟ್ ಮಾಡುತ್ತೆ. ಇನ್ನೇನು ಕೆಲಸ ಮಾಡುತ್ತೆ ಅದು ಕಾರ್ಬನ್ನ ರಿಡಕ್ಷನ್ ಆಫ್ ಕಾರ್ಬನ್ ಇಂಟು ಕಾರ್ಬೋಹೈಡ್ರೇಟ್ಸ್ ಆಗಿ ಮಾಡುತ್ತೆ. ವಾಟ್ ಈಸ್ ಟ್ರಾನ್ಸ್ಪಿರೇಷನ್? ಸೊ ಇದು ಪಾಸಿಂಗ್ ಪ್ಯಾಕೇಜ್ ಆಗಿರುತ್ತೆ. ದ ಪ್ರೊಸೆಸ್ ಆಫ್ ಲಾಸ್ ಆಫ್ ವಾಟರ್ ಫ್ರಮ್ ಅ ಏರಿಯಲ್ ಪಾರ್ಟ್ ಆಫ್ ಎ ಪ್ಲ್ಯಾಂಟ್ ಅಂತ ನಾವು ಕರಿತೀವಿ. ವಾಟ್ ಈಸ್ ಟ್ರಾನ್ಸ್ಲೊಕೇಶನ್? ಇಂಪಾರ್ಟೆಂಟ್. ರಿಫ್ಲೆಕ್ಸ್ ಆ್ಯಕ್ಷನ್ ಮತ್ತು ವಾಕಿಂಗಿಗೆ ಡಿಫ್ರೆನ್ಸ್ನ ಕೇಳ್ತಾರೆ. ನಂತರ ವಾಟ್ ಈಸ್ ದ ಸಿಂಗಲ್ ಸರ್ಕ್ಯುಲೇಷನ್ ಕೇಳ್ತಾರೆ. ನೆಕ್ಸ್ಟು ವಾಟ್ ಈಸ್ ಡಬಲ್ ಸರ್ಕ್ಯುಲೇಷನ್ ಕೇಳ್ತಾರೆ. ನೆಕ್ಸ್ಟು ಓಮ್ಸ್ ಲಾ ಅಂದರೆ ಏನು ಅಥವಾ ಜೌಲ್ಸ್ ಲಾ ಅಂದರೆ ಏನು ಕೇಳ್ತಾರೆ, ಆಯಿತಾ. ಇದನ್ನೆಲ್ಲ ನೀವು ನೀಟಾಗಿ ನೋಡ್ಕೋಬೇಕಾಗತ್ತೆ. SI ಯೂನಿಟ್ಗಳು ಇಲ್ಲೇನೇನಿದೆ SI ಯೂನಿಟ್ ಪ್ರತಿಯೊಂದ್ರದ್ದು ನಿಮಗೆ ಗೊತ್ತಿರಬೇಕು. ಈ ರೀತಿಯಾಗಿ ನೀವು ಓದ್ಕೊಳ್ಳೋದ್ರಿಂದ ಖಂಡಿತ ಈ ಕ್ವಶನ್ಗಳು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಇದು ಜಸ್ಟ್ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಆಗಿರುತ್ತೆ, ಆಯಿತಾ. ಇದೇ ರೀತಿಯಾಗಿ ನಿಮಗೆ ಎಲ್ಲ ವೀಡಿಯೋಸು ಸಿಗಬೇಕು ಅಂತ ಅಂದರೆ ನೀವೇನು ಮಾಡಬೇಕು, ನಿಮ್ಮ ಒಂದು ಯೂಟ್ಯೂಬ್ನ ನೀವು ಓಪನ್ ಮಾಡಿಕೊಂಡು ಅದರಲ್ಲಿ SSLC ಸೈನ್ಸು ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್ ಅಂತ ಸರ್ಚ್ ಮಾಡಿದರೆ ಸೈನ್ಸ್ ರಿಲೇಟೆಡು ವೀಡಿಯೋಸು ನಿಮಗೆ ಓಪನ್ ಆಗುತ್ತೆ. ಸೊ ಆ ವೀಡಿಯೋಸು ಓಪನ್ ಮಾಡಿದ್ಮೇಲೆ ನಿಮ್ಮ ರೈಟ್ ಸೈಡು ಕೆಳಗಡೆ ಮೋರ್ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅದನ್ನು ನಾವು ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸೊ ಸೈನ್ಸ್ ರಿಲೇಟೆಡ್ ವೀಡಿಯೋಸು ನಿಮಗೆ ಸಿಗುತ್ತೆ. ಮತ್ತು ನಾನು PDF ಕೂಡ ಅಲ್ಲೇ ಅಪ್ಡೇಟ್ ಮಾಡಿರ್ತೀನಿ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಲು ಮತ್ತು ವಾಟ್ಸಪ್ ಚಾನಲ್ ಲಿಂಕು ಕೂಡ ಅಲ್ಲೇ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಕೆಲವೊಮ್ಮೆ ನಾನು ಟೆಲಿಗ್ರಾಮ್ನಲ್ಲೇ PDFನ ಡೈರೆಕ್ಟಾಗಿ ಅಪ್ಡೇಟ್ ಮಾಡಿರ್ತೀನಿ. ಸೊ ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋಸು ಎಲ್ಲ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಅದರಲ್ಲೂ ಎಕ್ಸ್ಪೆಷಲಿ ಸೈನ್ಸಲ್ಲಿ ನೀವು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನಾನು ಈಗಾಗಲೇ ಸೈನ್ಸ್ ರಿಲೇಟೆಡ್ ಸುಮಾರಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕು ಅಥವಾ 75+ ಸ್ಕೋರ್ ಮಾಡಬೇಕು ಅಂತ ಇದ್ದೀರಾ, ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ನ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಅಂದರೆ
ನೀವು ಎಲ್ಲ ವೀಡಿಯೋಸಲ್ಲೂ ಅದೇ ಕ್ವಶನ್ಗಳು ರಿಪೀಟ್ ಆಗ್ತಾ ಇರ್ತವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಏನು ಕ್ವಶನ್ಸ್ಗಳು ಬಂದಿರುತ್ತೋ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಸ್ವಲ್ಪ ಟ್ರಿಕ್ಕಿಯಾಗಿ ಕೇಳ್ತಾರೆ, ಆದರೆ ನೀವು ಓದ್ಕೋಬೇಕಾದ್ರೆ ನಿಮ್ಗೊಂದು ಐಡಿಯಾ ಬಂದುಬಿಡುತ್ತೆ. ಸೊ ಯಾವ ರೀತಿಯಾಗಿ ಅವ್ರು ಕ್ವಶನ್ ಕೇಳಿದ್ದಾರೆ, ಹೆಂಗೆ ಕೇಳಿದ್ದಾರೆ, ಆನ್ಸರ್ಸ್ ಅದೇ ಬರುತ್ತೆ ನಿಮಗೆ. ಒಂದು ಸ್ವಲ್ಪ ಸ್ಮಾರ್ಟ್ ಸ್ಟಡಿ ಮಾಡಿ ಓದ್ಕೊಳ್ಳೋದ್ರಿಂದ ನಿಮಗೆ ಏನು ನಿಮಗೊಂದು ಐಡಿಯಾ ಬರುತ್ತೆ. ಹಾರ್ಡ್ ವರ್ಕು ಇರಬೇಕು, ಜೊತೆಗೆ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕು ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ, ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೂ ಕೂಡ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ. ಆ ಎಲ್ಲ ವೀಡಿಯೋಸು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.